ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ತಲೆ ಸ್ನಾನ ಮುಗಿಸಿ ಬೆಂಗಳೂರು ಹೋಗೋಕ್ಕೆ ನಾನು ಹೂವಿಷ್ಕಾ ರೆಡಿ ಆಗ್ತಾ ಇದ್ದೀವಿ. ಅಂದರೆ ಸಿಸ್ಟರ್ಗೆ ಪಾಪು ಆಗಿದ್ದು, ಪುಷ್ಪಕ ಮತ್ತು ಮೋಹನ್ ಭಾವ ಅಂತ. ಸೀಮಂತ ಫಂಕ್ಷನ್ದು ನಾನು ಒಂದು ಲಾಗ್ ಹಾಕಿದೆ, ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೊ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಟೂ ಡೇಸ್ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡ್ವಿ. ಟ್ರಿಪ್ಪಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಪಾಸಿಟಿವ್ ವೈಬ್ಸ್ ಬಂತು. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ರೆಡಿ ಆಗ್ತಾ ಇದ್ದೀವಿ. ಹೂವಿಷ್ಕಂತೂ ಫುಲ್ ಖುಷಿ. ಅವಳಿಗೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಸಾಕು ಫುಲ್ ಹ್ಯಾಪಿ ಆಗಿರ್ತಾಳೆ ಅವಳು. ಹಾಯ್ ಹೇಳು. ಸೊ ಇವಾಗ ಹೊರಟ್ವಿ. ನಾವು ಹೊರಟಾಗಲೇ 12:30 ಆಗೋಯ್ತು ಮನೆ ಬಿಡೋ ಅಷ್ಟರೊಳಗೆ. ಅದೇ ಇವತ್ತು ಮಾರ್ನಿಂಗ್ 9 o'clock ಡೆಲಿವರಿ ಆಗಿದ್ದು. ಸೊ ಅವಳು ಚೆಕ್ ಮಾಡ್ಕೋತಿದ್ದೆ. ನಾನು ಬರೀ ಲಿಪ್ ಬಾಮ್ ಅಷ್ಟೇ ಅಪ್ಲೈ ಮಾಡಿದ್ದು. ಅವಳು ಅಮ್ಮ ನಂದು ಇದೆಯಾ ಲಿಪ್ಸ್ಟಿಕ್ ಇದೆಯಾ ಅಂತ ಕೇಳ್ತಾ ಇದ್ದಾಳೆ ಅವಳು. ಯಾಕೆ ಹೋಗ್ತಿದ್ದೀವಪ್ಪ ಬೆಂಗಳೂರು? ಹೇಗಿರುತ್ತೆ ಅದು ಪಾಪು? ಚೆನ್ನಾಗಿರುತ್ತೆ ಪಾಪ. ಚಿಕ್ಕ ಪಾಪು ಅಲ್ಲ? ಇದು ಚಿಕ್ಕ ಪಾಪ. ಯಾವ ಚಿಕ್ಕ ಪಾಪು? ಇದು ಚಿಕ್ಕ ಪಾಪ. ಅದು ಚಿಕ್ಕ ಪಾಪ. ತಂಗಿ ಪಾಪಂಗಿಂತ ಚಿಕ್ಕ ಪಾಪ ಅದು. ಸೊ ಹೂವಿಷ್ಕಾ ಕೂತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ ಒಂದು ಕಡೆ 1 ಸೆಕೆಂಡ್ ಸುಮ್ಮನೆ ಇರೋದಿಲ್ಲ ಅವಳು. ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ. ತರಲೆ ತುಂಟಾಟ, ಮಾತಾಡೋದು, ಅಲ್ಲಿ ನಿಂತ್ಕೊಳ್ಳೋದು, ಹಿಂದೆ ಹೋಗೋದು. ತುಂಬಾ ಮಾತಾಡ್ತಾಳವಳು, ತುಂಬಾ ಆ್ಯಕ್ಟಿವ್ ಇದ್ದಾಳವಳು. ಮಲಗಿದಾಗ ಅಷ್ಟೇ ಅವಳು ಸೈಲೆಂಟ್ ಆಗಿರೋದು. ಪಾಪುನೂ ಅಷ್ಟೇ, ಅವಳು ಸ್ವಲ್ಪ ಮಲ್ಗೋದು ಕಡಿಮೆ ಕಾರಲ್ಲಿ. ನೋಡ್ತಾ ಇರ್ತಾಳೆ ಸುತ್ತಲೂ, ಅಂತ ಹೇಳಿ ಕೇಳಿಸ್ತಾ ಇರ್ತಾಳೆ. ಎಲ್ಲನೂ ಕೂಗ್ತಾ ಇರ್ತಾಳೆ. ಇವಾಗಂತೂ ಬಾಯ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಎಲ್ಲನೂ ಕೂಗೋದು ಬಾಯ್ ಮಾಡೋದು ಮಾಡ್ತಾ ಇರ್ತಾಳೆ. ನೋಡಿ ಇವಾಗ ಇಬ್ಬರು ಹಿಂದೆ ಹೋಗಿದ್ದಾರೆ. ನೋಡಿ ಇವಾಗ ನಿಯರ್ ಬೈ ರೆಸ್ಟೋರೆಂಟಿಗೆ ಬಂದ್ವಿ. ಅವಳು ಮಲಗಿದ್ದಾಳೆ. ಸೊ ನಾವು ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ಯಶವಂತಪುರದಲ್ಲೇ ಇರೋದು ಹಾಸ್ಪಿಟಲು. ಅಲ್ಲೇ ಡೆಲಿವರಿ ಆಗಿರೋದು ಅಕ್ಕಂಗೆ. ಮಣಿಪಾಲ್ ಹಾಸ್ಪಿಟಲ್ ಅಂದರೆ ಮುಂಚೆ ಕೊಲಂಬಿಯಾ ಇತ್ತಲ್ವ, ಸೊ ಅಲ್ಲಿ. ಇವಾಗ ರೀಚ್ ಆದ್ವಿ ನಾವು ಹಾಸ್ಪಿಟಲ್ ಹತ್ರ. ಪಾರ್ಕಿಂಗ್ ಮಾಡಿ ಹೋಗಬೇಕು. ಫ್ರಂಟಿಂದನೇ ಹೋಗೋಣ. ಬಾರೋ. ಯಾರಾದರೂ ನ್ಯೂ ಮಾಮ್ಸ್ ಟ್ರಾವೆಲ್ ಮಾಡೋಕ್ಕೆ ಭಯ ಪಡ್ತಾ ಇದ್ರೆ ಹೇಗಪ್ಪ ಇರುತ್ತೆ, ಹೇಗಾಗುತ್ತೆ, ಊಟ ತಿಂಡಿ ಅಡ್ಜಸ್ಟ್ ಆಗುತ್ತಾ, ನಿದ್ದೆ ಅಡ್ಜಸ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಟ್ರಾವೆಲ್ ಮಾಡಿ. ಅದು ನಿಮಗೂ ಒಳ್ಳೆಯದು ಮತ್ತು ಮಕ್ಕಳಿಗೂ ಅಷ್ಟೇ. ಅವ್ರು ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾರೆ. ಅಂದರೆ ಹೂವಿಷ್ಕಾನೂ ಅಷ್ಟೇ, ಚಿಕ್ಕ ಬೇಬಿನೂ ಅಷ್ಟೇ. ಅವಳು ತುಂಬ ಎಲ್ಲ ಕಡೆ ನೋಡೋದು ಅದೆಲ್ಲ ಮಾಡ್ತಾಯಿದ್ಲು. ಮತ್ತು ಊಟನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಮತ್ತು ನಾವು ಅವರಿಗೆ ಕಂಫರ್ಟ್ ಫುಡ್ನ ಕ್ಯಾರಿ ಮಾಡಿದ್ರೆ ತುಂಬಾ ಅವ್ರು ಇನ್ನೂ ಕಂಫರ್ಟ್ ಫೀಲ್ ಮಾಡ್ತಾರೆ. ಸೊ ದಯವಿಟ್ಟು ಟ್ರಾವೆಲ್ ಮಾಡಿ. ತುಂಬಾ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮಕ್ಕಳಿಗೂ ಅಷ್ಟೇ ತುಂಬಾ ಹೊಸ ಹೊಸ ನೋಡೋಕ್ಕೆ ಸಿಗುತ್ತೆ, ಅವರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ. ನೋಡಿ ಇವಾಗ ನಾವು ಹಾಸ್ಪಿಟಲ್ ಒಳಗೆ ಬಂದ್ವಿ. ಅವ್ರ ವಾರ್ಡ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ ನಾವು ಬಂದ್ವಿ ರೂಮ್ ಒಳಗೆ. ಹೂವಿಷ್ಕಾ ಹೋಗ್ತಾ ಇದ್ದಾಳೆ ಇದೇ ರೂಮ್ ಅಂತ. ಯಾರೂ ಕಾಣಿಸ್ತಾ ಇಲ್ಲ ಅವಳಿಗೆ, ಒಳಗೆ ಹೋಗ್ತಾ ಇದ್ದಾಳೆ ಸುಮ್ಮನೆ. ಅಂದರೆ ನಮ್ಮ ಅತ್ತೆ ಇದ್ದರು. ನರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅವಳನ್ನ. ನಿನಗೊಂದು ಚುಚ್ಚಿ ಮಾಡಿಸೋದಾ ಹೇಗೆ ಅಂತ ಹೇಳಿ. ಅಕ್ಕನೂ ಅಷ್ಟೇ ಇವಾಗೆಲ್ಲ ಸ್ವಲ್ಪ ಎದ್ದು ಕೂತ್ಕೊಂಡಿದ್ರು. ಪಾಪುನು ಮಲ್ಕೊಂಡಿದ್ದ. ಅಂದರೆ ಯಾವ ಬೇಬಿ ಆಗಿರೋದು ಗೊತ್ತಾ ಅಕ್ಕಂಗೆ? ಬಾಯ್ ಬೇಬಿ. ಅಂದರೆ ಮೊದಲನೇವನು ಮಗನೇ, ಎರಡನೇದು ಮಗನೇ. ನಮ್ಮ ಚಿಂಟುನು ಅಷ್ಟೇ ಇನ್ನೂ ಬಂದಿರಲಿಲ್ಲ ನೋಡೋಕ್ಕೆ. ಇವಾಗ ಭಾವ ಕರ್ಕೊಂಡು ಬರ್ತಾಯಿದ್ರು. ಅವನದೇ ವಿಡಿಯೋ ಮಾಡಿಕೊಂಡು ನೋಡಿ ಇವಾಗ ಬರ್ತಾಯಿದ್ದೆ. ಅವನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ತಮ್ಮನ. ಸೇಮ್ ಅವನ ಥರನೇ ಇದ್ದ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ.
ಸೊ ನೋಡಿ ಇವಾಗ ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕೂತಿದ್ದಾರೆ. ಆಮೇಲೆ ಇಬ್ಬರು ಸೇರಿಕೊಂಡು ಹಾಸ್ಪಿಟ್ಲಲ್ಲೆಲ್ಲ ಬೆಡ್ನ ಎತ್ತೋದು ಇಳಿಸೋದು ಅದನ್ನೇ ಮಾಡಿದ್ದಾಯಿತು ಇವರಿಬ್ಬರು. ನೋಡಿ ರಿಪೇರಿ ಆಲೇ ಶುರು ಮಾಡಿಬಿಟ್ಟಿದ್ದಾರೆ. ನರ್ಸ್ ಅಂತೂ ಇಂಜೆಕ್ಷನ್ ತೊಗೊಂಡು ಬರ್ತೀನಿ ಇರು ನಿನಗೆ ಅಂತ ಹೇಳ್ತಾಯಿದ್ರು. ಸೊ ಮತ್ತೆ ಬ್ಯಾಕ್ ಟು ಟ್ರಾವೆಲಿಂಗ್ ಬಗ್ಗೆ ಹೇಳೋದಾದರೆ ದಯವಿಟ್ಟು ಟ್ರಾವೆಲ್ ಮಾಡಿ. ನೀವು ಅಷ್ಟೇ ತುಂಬಾ ರಿಲ್ಯಾಕ್ಸ್ ಆಗ್ತೀರಾ. ತುಂಬಾ ಒಳ್ಳೆಯದು ಕೂಡ ಟ್ರಾವೆಲಿಂಗು. ಬೇಬಿ ಫುಡ್ ಏನು ತಿನ್ನುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಫ್ರೂಟ್ಸ್ ಆ ಥರದ್ದೆಲ್ಲ ಕ್ಯಾರಿ ಮಾಡಿದ್ರೆ ತುಂಬಾ ಕಂಫರ್ಟ್ ಆಗಿರ್ತಾರೆ ಮಕ್ಕಳು ಕೂಡ. ಇವರು ದಕ್ಷಿಣ ಅಂತ ಹೇಳಿ ಇವ್ರ ಜೊತೆ ಹೋಗಿ ಚಿಂಟು ಮತ್ತು ಹೂವಿಷ್ಕ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಭಾವನ್ ತಮ್ಮ ಇವರು ತೊಗೊಂಡು ಬಂದು ತಿಂತಾ ಇದ್ದಾರೆ ಡಾರ್ಕ್ ಚಾಕ್ಲೇಟ್ಸು. ಇವಾಗ ಹಾಸ್ಪಿಟ್ಲಿಂದ ಹೊರಡ್ತಾ ಇದ್ದೀವಿ. ಹೂವಿಷ್ಕ ಬರಲ್ಲ ಹೋಗಿ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಭಾವ ಇಲ್ಲೇ ಇರು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಬರಲ್ಲ, ದೊಡ್ಡಪ್ಪ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರಂತೆ, ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಚಿಂಟು ಅಣ್ಣನ ಜೊತೆ ಇಲ್ಲೇ ಇರ್ತೀನಿ ನಾನು ಅಂತ. ಸೊ ಅಂದರೆ ನಮ್ಮ ಅತ್ತೆನ ಮನೆ ಹತ್ರ ಬಿಟ್ಬಿಟ್ಟು ನಾಳೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಇವಾಗ. ಇಲ್ಲೇ ಮಧ್ಯಾಹ್ನದಿಂದ ಇಲ್ಲೇ 6 o'clock ಆಗೋಯ್ತು ಹಾಸ್ಪಿಟಲಲ್ಲಿ. ಸೊ ಚಿಂಟು ಮತ್ತು ನಮ್ಮ ಅತ್ತೆನ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಹೂವಿಷ್ಕ ಅಂತೂ ಬಾಟಲಲ್ಲಿ ನೀರು ಕುಡಿಯೋಕ್ಕಂತೂ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ ಇತ್ತೀಚೆಗಂತೂ. ಅವಳು ಎಷ್ಟು ನೀರಿದ್ರೂ ಖಾಲಿ ಮಾಡಿಬಿಡ್ತಾಳೆ ಅವಳು. ನಮ್ಮ ಅತ್ತೆ ಅಂದರೆ ಟ್ರಿಪ್ ಹೋಗಿದ್ವಲ್ಲ ಅಲ್ಲಿ ಏನೇನೆಲ್ಲ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ ಹೂವಿಷ್ಕನ ಸ್ಟೋರಿನ. ಅಂದರೆ ಅದೇ ಆಟ ಸಾಮಾನು ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಇದು ಬೇಡ ನನ್ನ ಹತ್ರ ಇದೆ, ಅದು ಬೇಡ ನನ್ನ ಹತ್ರ ಇದೆ ಅಂತ ಹೇಳಿ ಹೇಳ್ತಾ ಇದ್ಲು ಅವಳು. ಮತ್ತು ನಬ್ಬು ಇತ್ತೋಗೋ ಮಹಾನ್ಯೂ ಇತ್ತೋಗೋ ಅಂತ ಹೇಳಿ ಹೇಳ್ತಾ ಇದ್ಲು. ಸೊ ನೋಡಿ ಇವಾಗ ಲಿಫ್ಟ್ ಹತ್ರ ಬಂದ್ವಿ. ಅಲ್ಲೇನೋ ಡೋರ್ ಥರ ಇತ್ತು, ಅದರಲ್ಲಿ ಏನಿದೆ ಅಂತ ಹೇಳಿ ತೋರಿಸಿ ಅಂತ ಹೇಳಿ ನೋಡ್ತಾ ಇದ್ದಾಳೆ ಅವಳು. ನನಗೂ ಸಿಕ್ಕಾಬಟ್ಟೆ ಭಯ ಇತ್ತು 3 days ಟ್ರಿಪ್ಪು. ಫಸ್ಟ್ ಟೈಮ್ ಹೂವಿಷ್ಕ ಮತ್ತು ಮನಿಷ್ಕಾ ಜೊತೆ ಅಂತ ಹೇಳಿ. ಆದರೆ ಹುನಿಷ್ಕಾ ಹೇಗಿರ್ತಾಳೆ ಅಂತ. ಮನಿಷ್ಕಾ ಕೂಡ ಅಷ್ಟೇ ತುಂಬಾ ಆರಾಮಾಗಿದ್ಲು, ತುಂಬಾ ಎಂಜಾಯ್ ಮಾಡಿದ್ಲು ಅವಳು. ಆದರೆ ಹೊಸದೆಲ್ಲ ಕಾಣಿಸ್ತಾ ಇರ್ತಾರೆ, ಬೇರೆ ಜನಗಳೆಲ್ಲ ಮಾತಾಡಿಸ್ತಾ ಇರ್ತಾರೆ ಅವಳಿಗೆ. ಅಂದರೆ ಹಠ ಮಾಡೋದು ಅಳೋದು ಇದ್ದೇ ಇರುತ್ತೆ. ಅಂದರೆ ಮನೇಲಿದ್ದರೂ ಮಾಡ್ತಾರೆ ಅಲ್ವಾ, ಇಲ್ಲೇ ಸ್ವಲ್ಪ ದೂರ ಹೋಗಿ ಬಂದ್ರೂ ಮಾಡ್ತಾರೆ. ಸೊ ಟ್ರಾವೆಲಿಂಗಲ್ಲಿ ಅವಳು ಅಷ್ಟು ಹಠ ಮಾಡಲಿಲ್ಲ, ಆರಾಮಾಗೇ ಇದ್ಲು. ಸೊ ಊಟ ತಿಂಡಿನೂ ಅಷ್ಟೇ ಅವಳಿಗೆ ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ. ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು, ನಾನು ದೋಸೆ ತೊಗೊಂಡೋಗಿದ್ದೆ, ಅವಳಿಗೆ ದೋಸೆ ಮಾಡಿ ತಿನ್ನಿಸ್ತಾ ಇದ್ದೆ. ಅಂದರೆ ದಿನದಲ್ಲಿ 1 time ಆದರೂ ನಾನು ದೋಸೆ ಕೊಡ್ತಾಯಿದ್ದೆ. ಅಂದರೆ ಕಂಫರ್ಟ್ ಫುಡ್ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ. ಮತ್ತು ದೋಸೆಗೆ ಎಲ್ಲ ಥರದ ಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲದೂ ಹಾಕಿದ್ದೀನಿ ನಾನು. ಸೊ ನಿಮ್ಮ ಜೊತೆನೂ ಯಾವಾಗಾದರೂ ಅದು ರೆಸಿಪಿನ ತೋರಿಸ್ತೀನಿ, ದೋಸೆ ಹಿಟ್ಟು ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಪಾಪುಗೆ ಅಂತ ಹೇಳಿ. ಸೊ ಅತ್ತೆನ ಮತ್ತು ಚಿಂಟುನ ಮನೆಗೆ ಡ್ರಾಪ್ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಊರ ಕಡೆ. ಸೊ ಎಲ್ರಿಗೂ ಈ ನನ್ನ ಪುಟ್ಟು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್ ಆ್ಯಂಡ್ ಬಾಯ್. Have a good day.